ರಸ್ತೆಯ ಮೇಲೆ ಗುಂಡಿಯೋ ಗುಂಡಿಯ ಮೇಲೆ ರಸ್ತೆ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. 10 ವರ್ಷಗಳಿಂದ ದುರಸ್ತಿಯನ್ನ ಕಾಣೇ ಇಲ್ಲ. ಕೊಟ್ಟೂರು ಟು ಚಿತ್ರದುರ್ಗ ರಸ್ತೆ, ವಿಜಯನಗರದ ಕೊಟ್ಟೂರಿನಿಂದ ಚಿತ್ರದುರ್ಗವನ್ನ ಸಂಪರ್ಕ ಮಾಡುವಂತ ರಸ್ತೆ ಇದು. ವಾಹನ ಸವಾರರು ಪ್ರಾಣಭಯದಲ್ಲಿ ಓಡಾಡುವಂತ ಪರಿಸ್ಥಿತಿ ಇದೆ. PWD ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತ ರಸ್ತೆಗಳ ಪರಿಸ್ಥಿತಿ ಹೇಳತೀರದು. ಕಳೆದ ವರ್ಷ ಕೂಡ ಜಿ ಕನ್ನಡ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗಿತ್ತು. PWD ಇಂದ ಆಗ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ದುರಸ್ತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. 10 ಲಕ್ಷ ರೂಪಾಯಿ ಸಾಕಾಗುತ್ತಾ? ಕೇವಲ 10 ಲಕ್ಷ ರೂಪಾಯಿ ವ್ಯಯಿಸಿ ರಸ್ತೆಗೆ ತೇಪೆ ಹಾಕುವಂಥ ಕೆಲಸವನ್ನು ಇಲ್ಲಿ PWD ಇಲಾಖೆ ಮಾಡಿತ್ತು. ಕಳೆದ 2-3 ತಿಂಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಮಳೆಗೆ ಡಾಂಬರ್ ಕಿತ್ತು ಹೋಗಿದೆ. ರಸ್ತೆ ತುಂಬ ಗುಂಡಿಗಳದ್ದೇ ಕಾರ್ಬಾರು. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ. ಈ ರಸ್ತೆಯಲ್ಲಿ ಹೇಗೆ ಸಂಚಾರ ಮಾಡೋದು? ಕೊಟ್ಟೂರಿನಿಂದ ಚಿತ್ರದುರ್ಗಕ್ಕೆ ಹೋಗುವಂಥ ರಸ್ತೆಯ ಪರಿಸ್ಥಿತಿ ಸದ್ಯ ಹೀಗೆ. ಹಾಗೆಯೇ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರ ಇಚ್ಛಾಶಕ್ತಿಯ ಕೊರತೆಯಿಂದ ರಸ್ತೆ ಅಭಿವೃದ್ಧಿ ಯೋಜನೆಗಳು ಹಳ್ಳ ಹಿಡಿದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಸಕರು ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ? ಬಸ್ ಬೇಜಾನ್ಗಳು ಮೇನ್ ರಸ್ತೆ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಗಳು ಅಡ್ಡಾಡ್ತಿರ್ತಾವೆ. ಬಟ್ ಇದು ಕೃಷಿ ಹೊಂಡ ಥರ ಆಗಿದೆ. ಈ ರೋಡ್ಗೆ ಆಲ್ಮೋಸ್ಟ್ ಬಾರಿ ಸ್ಯಾಂಕ್ಷನ್ ಆಗಿದೆ ಅಂತ ಅಮೌಂಟು, ಆದರೂ ಕೂಡ ಇದು ಸರಿ ಮಾಡ್ತಾ ಇಲ್ಲ. ಇದು ನಿಮ್ಮ ಗಮನಕ್ಕೆ ಈ ರಸ್ತೆಯಲ್ಲಿ ಬಿದ್ದಿರಪ್ಪ ಅಂದರೆ ಅವು ಬಿದ್ದವರು ಅನಾಹುತ ಆಗೋದು ಗ್ಯಾರಂಟಿ ಆಗಿರುತ್ತೆ. ಜಲ ಬಿದ್ದಿರೋ ಜನಗಳನ್ನೆಲ್ಲ ನಾವು ಸುರಕ್ಷಿತವಾಗಿ ಓಮಿನಿ ತಗೊಂಡೋಗಿ ಬಿದ್ದಿರೋರ್ನೆಲ್ಲರನ್ನು ಇದು ಮಾಡೀವಿ. ಇಲ್ಲೇನೋ 10-12 ಲಕ್ಷ ರೂಪಾಯಿ ಆಗತ್ತಂತಂದೇಳಿ ಇದು ಮಾಡಿದ್ರು. ಅದು ಫಸ್ಟಿಗೆ ಒಂದು ಸ್ವಲ್ಪ ಹಿಂಗೋಗಿ ಹೋಗೋದು. ಈಗ ಏನಲ್ಲ ಹೋಗಿ ಒಂದೇಟಿಗೆ ಕೃಷಿ ಹೊಂಡದಾಕ ಇಳ್ದಂಗೆ ಆಗುತ್ತೆ. ಬೇಕಾದರೆ ಎಲ್ಲ ಇಲ್ಲಿರೋ ಅಧಿಕಾರಿಗಳಾಗಲಿ ಇಲ್ಲಿ ಸಂಬಂಧಪಟ್ಟವ್ರು ಯಾರು ಬಂದು ನೋಡ್ಬೋದು. ಅದೇನು ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಬಂದು ನೋಡಿದ್ರೆ ಸಾರ್ವಜನಿಕರಿಗೆ ಫುಲ್ಲು ತೊಂದರೆ ಆಗ್ತಾ ಇದೆ ಇಲ್ಲಿಂದ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ರಸ್ತೆಯ ಸ್ಥಿತಿಯನ್ನು ನೋಡ್ತಾ ಇದ್ರೆ ಎಂಥ ಪರಿಸ್ಥಿತಿ ಇದು? ಜನ ಹೇಗೆ ಓಡಾಡ್ತಾ ಇದ್ದಾರೆ ಇಂಥ ರಸ್ತೆಯಲ್ಲಿ? ಇದ್ರ ಬಗ್ಗೆ ಅಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಹೇಗೆ? ಸಂಪತ್, ನೋಡ್ಬೋದು, ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕ್ಷೇತ್ರಕ್ಕೆ ಒಳಪಟ್ಟಂತ ರಸ್ತೆ. ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂತಹ ಶಾಸಕರಾದಂತ ನೇಮರಾಜ್ ನಾಯಕ್ ಅವರು, ಇವರು JDS ಶಾಸಕರು ಕೂಡ ಹೌದು. ಯಾಕಂತ ಹೇಳಿದ್ರೆ ತಾವು ಗಮನಿಸಬಹುದು, ಕಳೆದ 2 ವರ್ಷ ಆಯ್ತು ಸರ್ಕಾರ ರಚನೆ ಆಗಿ. ತದನಂತರದಲ್ಲಿ ಅನುದಾನ ತಾರತಮ್ಯ ಕೂಡ ಇಲ್ಲಿ ಕಾಣ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಶಾಸಕರನ್ನು ಕೂಡ ನಾವು ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಅವರು ನಮ್ಮಲ್ಲಿ ಅನುದಾನನೇ ಇಲ್ಲ, ನಾನು ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೈ ಚೆಲ್ಲಿದ್ದಾರೆ. ಏನು ವಿಜಯನಗರ ಜಿಲ್ಲೆ ಕೊಟ್ಟೂರಿನಿಂದ ಚಿತ್ರದುರ್ಗಕ್ಕೆ ಸಂಪರ್ಕಿಸ್ತಕ್ಕಂತ ರಸ್ತೆ, ಈ ರಸ್ತೆಯನ್ನ ನೋಡ್ತಾ ಇದ್ರೆ ರಸ್ತೆಯ ಮೇಲೆ ಗುಂಡಿ ಇದೆಯೋ ಅಥವಾ ಗುಂಡಿಯ ಮೇಲೆ ರಸ್ತೆ ಇದೆಯೋ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂತ ಏನು ವಾಹನ ಸವಾರರಿದ್ದಾರೆ ಅವರು ಪ್ರಾಣ ಕೈಲಿಡ್ಕೊಂಡೇ ಓಡಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಕಳೆದ 10 ವರ್ಷದಿಂದ ಕೂಡ ಈ ರಸ್ತೆ ಹಾಗೆ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಳೆದ ವರ್ಷ ಕೂಡ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಆಗ PWD ಇಲಾಖೆಯ AW ಆಗಿರ್ತಕ್ಕಂಥ ನಾಗನಗೌಡ ಅವರು ಜಿ ಕನ್ನಡ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಇಲ್ಲ, ಅದನ್ನ ನಾವು ಮೇಲೆ ತೇಪೆ ಹಚ್ಚತಕ್ಕಂಥ ಕೆಲಸ ಮಾಡ್ತೀವಿ, ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಆದ್ರೆ 1 ವರ್ಷ ಆಯ್ತು, ಕೇವಲ ಸುಮಾರು 10 ಲಕ್ಷ ರೂಪಾಯಿ ಕೆಲಸ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 10 ಲಕ್ಷ ರೂಪಾಯಿ ಕೆಲಸ ಈ ಒಂದೇ ಒಂದು ಮಳೆಗೆ ಕೊಚ್ಚಿ ಹೋಗಿತಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ವಾಹನ ಸವಾರರಂತೂ ಪ್ರತಿನಿತ್ಯ ಈ ಒಂದು ನರಕ ದೃಶ್ಯವನ್ನು ನೋಡ್ಬೋದು. ಆ ರಸ್ತೆಯಲ್ಲಿ ಓಡಾಡ್ತಕ್ಕಂತ ಸವಾರರು ಕೂಡ ಜೀವಭಯದಲ್ಲೇ ಓಡಾಡ್ತಕ್ಕಂತ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂತ ಶಾಸಕರ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆಯಾ? ಅಟ್ಲೀಸ್ಟ್ ಆ ಗುಂಡಿ ಬಿದ್ದಂತ ರಸ್ತೆಗಳನ್ನ ತೇಪೆ ಹಚ್ಚತಕ್ಕಂತ ಕೆಲಸನಾದ್ರೂ ಮಾಡ್ಬೇಕಿತ್ತು. ಆದ್ರೆ ಅದು ಕೂಡ ಸಂಪೂರ್ಣ ಕಳಪೆ ಆಗಿದೆ. ಹಾಗಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂತ ಸವಾರರು ಕೂಡ ಪ್ರತಿನಿತ್ಯ ಹೈರಾಣ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಒಂದು ರಸ್ತೆ, ಈಗೇನು ಮಳೆಗಾಲ ಇದೆ, ಇನ್ನೂ 2 ತಿಂಗಳು ಮಳೆ ಇರುತ್ತೆ, ಆ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಮಳೆಗಾಲ ಮುಗಿದ್ಮೇಲಾದ್ರೂ ಈ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ಗುಂಡಿ ಗಂಡಾಂತರ ಏನಿದೆ 1 ವರ್ಷದ ಕಳೆದ 10 ವರ್ಷದಿಂದ ಕೂಡ ಇದೇ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಈ ಸುದ್ದಿ ಪ್ರಸಾರ ಆದ್ಮೇಲಾದ್ರೂ ಕೂಡ ಈ ರಸ್ತೆಯನ್ನ ಸರಿಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಶಾಸಕರು ಕೆಲಸ ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಏನು ಮಾಡಿ